ಮೇಡಮ್ ಏನು ನೋಡ್ತಿದ್ದೀರಾ? ನೋಡಿ ಏನು ವೆಯ್ಟ್ ಚೆಕ್ ಮಾಡ್ತಾ ಇದೆಯಾ? ನಾನು ಹೇಳಿದ್ದು ನೀವು ಹೇಳಿದ್ದು ಏನು ಇಷ್ಟು ರಿಚ್ ಕಾಣಿಸ್ತಾ ಇದೆಯಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಇವತ್ತಿನ ಬ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಎಸ್, ಇವತ್ತು ತೇಜುದು ಮದುವೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಅವಳದು ಎಲ್ಲ ಶಾಪಿಂಗ್ ಮುಗ್ದಿದೆ, ಬಟ್ ಮೇಯ್ನ್ ಏನಿದೆ, ಧಾರೆಗೆ ಸ್ಯಾರಿ ತೊಗೊಂಡಿಲ್ಲ ಅವಳಿನ್ನು. ಸೊ ಅಂದರೆ ಮೊದಲುದೆಲ್ಲ ಬೇರೆ ಸ್ಯಾರಿಗಳೆಲ್ಲ ಹುಬ್ಳಿಯಲ್ಲಿ ಶಾಪಿಂಗ್ ಹೋಗಿದೆ, ಅಂದರೆ ರಿಲೇಟಿವ್ಸ್ಗಾಗಿರ್ಬೋದು ಅಥವಾ ಕೊಡೋರಿಗೆಲ್ಲ ಇರುತ್ತಲ್ಲ ಸ್ಯಾರಿ. ಸೊ ಅದನ್ನು ಆಲ್ರೆಡಿ ಹುಬ್ಳಿಯಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಧಾರೆಗೆ ಬ್ಯಾಂಗ್ಳೂರಲ್ಲೇ ನೋಡ್ತೀನಿ ಅಂತ ಅಂದ್ಲು. ಸೊ ಅದಕ್ಕೇ ಇವಾಗ ಶಾಪಿಂಗಿಗೆ ಅಂತ ಊರಿಂದ ಹೊರಟು ಬರ್ತಿದ್ದಾಳೆ ಗೈಸ್. ಸೊ ನಾನು ಜಾಯ್ನ್ ಆಗ್ತಾಯಿದ್ದೀನಿ, ನಾನು ರೆಡಿ ಆಗಿದ್ದೀನಿ. ಸೊ ಇಲ್ಲಿಂದ ನನಗೆ ಆ ಶಾಪ್ಗೆ ಹೋಗೋಕ್ಕೆ 1 hour ಬೇಕಾಗುತ್ತೆ. ಸೊ ನೋಡೋಣ ಯಾವ ಥರ ಸ್ಯಾರಿ ತೊಗೊತಾಳೆ. ಐ ಥಿಂಕ್ ಧಾರೆಗೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಇವಾಗ ಗೋಲ್ಡ್ ಸ್ಯಾರಿ ಅಥವಾ ಕ್ರೀಮ್ ಕಲರ್ ಸ್ಯಾರಿ ತೊಗೊತಾರೆ. ಸೊ ಇವ್ರ ಮನೆ ಸಂಪ್ರದಾಯದ ಪ್ರಕಾರ ಯಾವ ಕಲರ್ ಅಂತ ಸೀರಿಯಸ್ಲಿ ನನಗೂ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ನೋಡಿದಾಗಲೇ ಯಾವ್ದು ತೊಗೊತಾಳೆ ಅಂತ ಗೊತ್ತಾಗೋದು. ಸೊ ಎಸ್, ನೋಡೋಣ ಯಾವ ಥರ ಇರುತ್ತೆ ಸ್ಯಾರಿ ಕಲೆಕ್ಷನ್ಸು. ಯಾಕಂದರೆ ನಾನು ಶಾಪ್ ನೇಮ್ ಕೂಡ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಅಲ್ಲಿ ಹೋಗಿ ಜಾಯ್ನ್ ಆಗಬೇಕು ಇವಾಗ. ನೋಡೋಣ ಯಾವ ಥರ ಕಲೆಕ್ಷನ್ ಸಿಗುತ್ತೆ ಆ್ಯಂಡ್ ಎಷ್ಟು ಬೇಗ ಸೆಲೆಕ್ಟ್ ಮಾಡ್ತಾಳೆ ಅಂತ ನೋಡೋಣ. ಯಾಕಂದರೆ ಅವಳು ಸಿಕ್ಕಾಪಟ್ಟೆ ಲೇಟ್ ಚಾಯ್ಸ್ ಮಾಡೋದ್ರಲ್ಲಿ. ಸೊ ನೋಡೋಣ ಅವಳಿಗೆ ಇಷ್ಟ ಆಗೋ ಥರ ಸ್ಯಾರಿ ಸಿಗುತ್ತಾ ಇಲ್ಲ ಅಂತ ಅಲ್ಲೇ ಹೋಗಿ ನಾನು ವೀಡಿಯೋ ಮಾಡ್ತೀನಿ. ಎಸ್ ಜಸ್ಟ್ ಇವಾಗ ತಾನೇ ರೀಚ್ ಆಗಿದ್ದೀನಿ. ಅವಳಿಗೆ ಇನ್ನೂ ಗೊತ್ತಿಲ್ಲ ನಾನು ಬಂದಿರೋದು. ಮೇಡಮ್ ಏನು ನೋಡ್ತಿದ್ದೀರಾ? ಸೊ ಎಸ್ ಗೈಸ್, ನಾನು ಅಲ್ಲಿಂದ ತೇಜುನ ಮಾತಾಡಿಸ್ಕೊಂಡು ಹೋಗಿದ್ದೆ. ನಾನು ತೇಜು ಸ್ಯಾರಿ ಸೆಕ್ಷನ್ ಕಡೆಗೆ. ಸೊ ಅವರು ಬಂದು 1/4 ಗಂಟೆ ಆಗಿತ್ತು ಆಲ್ರೆಡಿ. ಸೊ ನಾನು ಅವಾಗ ತಾನೇ ರೀಚ್ ಆದೆ. ಫಸ್ಟು ಹೋಗಿ ನಾವು ನೋಡಿದ್ದೆ ಲ್ಯಾವೆಂಡರ್ ಕಲರ್, ಯಾಕಂದರೆ ಅವಳು ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿ ಬಂದಿದ್ಲು ಲ್ಯಾವೆಂಡರ್ ಕಲರ್ನೇ ತೊಗೋಬೇಕಂತ. ಸೊ ಲ್ಯಾವೆಂಡರಲ್ಲೂ 1-2-3 ಪ್ಯಾಟ್ರನ್ ಚೆಕ್ ಮಾಡಿದ್ವಿ. ಸೊ ಎಲ್ಲನೂ ಆಲ್ಮೋಸ್ಟ್ ಚೆನ್ನಾಗಿತ್ತು. ಬಟ್ ನಾನು ಒಂದೇ ನೋಡಬೇಡ, 1-2-3 ನೋಡು ಗೊತ್ತಾಗುತ್ತೆ. ಯಾಕಂದರೆ ಇವಳೇ ಅಲ್ವಾ ಗೈಸ್ ಹುಡುಗಿ. ಸೊ ರಿಚಾಗಿ ಕಾಣಿಸ್ಬೇಕು, ಹೈಲೈಟಾಗಿ ಕಾಣಬೇಕಲ್ವಾ. ಯಾಕಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಅವಳಿಗೂ ನಮಗೂ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವ. ಸೊ ಇನ್ನೊಂದು 2 ಕಲರ್ ನೋಡು ಅಂತ ಹೇಳಿದ್ರು. ಅವ್ರ ಹುಡುಗ ಕೂಡ ಹೌದು ಇನ್ನೊಂದು 2 ಕಲರ್ ನೋಡು, ಅದಕ್ಕೆ ಫಿಕ್ಸ್ ಆಗಬೇಡ ಅಂತ ಅವರು ಹೇಳಿದ್ರು. ಸೊ ಲ್ಯಾವೆಂಡರಲ್ಲಿ 1-2 ಪ್ಯಾಟ್ರನ್ ನೋಡಿದ್ಲು, ಚೆನ್ನಾಗಿತ್ತು. ಲ್ಯಾವೆಂಡರ್ ನನಗೂ ತುಂಬ ಇಷ್ಟ ಆಯಿತು. ಬಟ್ ನನಗೆ ಯಾಕೋ ರೆಡ್ಡು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಗೈಸ್. ಅದಕ್ಕೆ ರೆಡ್ಡಲ್ಲೂ ನೋಡು, ಮರೂನಲ್ಲೂ ನೋಡು. ಸೊ ಯಾಕಂದರೆ ರೆಡ್ ಸ್ವಲ್ಪ ಹೈಲೈಟ್ ಇರುತ್ತೆ ಆ್ಯಂಡ್ ಫೋಟೋಗೂ ಚೆನ್ನಾಗಿ ಬರುತ್ತೆ. ಸೊ ನೋಡು ಅಂತ ಹೇಳಿದೆ. ಸರಿ ಆಯ್ತು ಅಂದ್ಬಿಟ್ಟು ರೆಡ್ಡು ಮರೂನಲ್ಲೂ ನೋಡಿದ್ಲು. ಅದಾದಮೇಲೆ ಲ್ಯಾವೆಂಡರ್ನ ಒಂದು ಸಲ ವೇರ್ ಮಾಡಿ ನೋಡೋಣ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ಲ್ಯಾವೆಂಡರ್ನ ವೇರ್ ಮಾಡಿ ತೋರಿಸಿದ್ರು. ಸೊ ನೋಡಿ ಈ ಥರ ಕಾಣಿಸ್ತಾ ಇತ್ತು ಲ್ಯಾವೆಂಡರು. ಇದು ತುಂಬ ರಿಚಾಗಿ ಕಾಣಿಸ್ತಾ ಇತ್ತು, ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸೊ ಅವ್ರ ಹುಡುಗನ ಕೇಳಿದ್ಲು ಹೆಂಗೆ ಓಕೆನಾ ಇದು ಅಂತ. ಅವರು ನೋಡಿಬಿಟ್ಟು ಓಕೆ ಅಂತ ಹೇಳಿದ್ರು. ಅಂದರೆ ಕಂಪ್ಲೀಟಾಗಿ ಎಸ್ ಅಂತ ಹೇಳಿಲ್ಲ, ಓಕೆ ಕಾಣಿಸ್ತಿದೆ ಅಂತ. ಅದು ಅವ್ರ ಮನಸ್ಸಲ್ಲೂ ರೆಡ್ ಕಲರು ನೋಡಲಿ ಅಂತ ಇತ್ತು ಅನಿಸುತ್ತೆ. ಸೊ ಅದಾದಮೇಲೆ ಲ್ಯಾವೆಂಡರಲ್ಲೇ ಇನ್ನೊಂದು ಪ್ಯಾಟ್ರನ್ ಕೂಡ ತೋರಿಸಿದ್ರು. ಇದೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಾನು ರೆಡ್ಡೇ ಟ್ರೈ ಮಾಡು ರೆಡ್ ಒಂದು ಸಲ ಅಂದಾಗ ರೆಡ್ಡಲ್ಲಿ ತುಂಬ ಪ್ಯಾಟ್ರನ್ಸ್ ಇತ್ತು. ಸೊ ಚೆಕ್ ಮಾಡಿದ್ವಿ, 2-3 ಪ್ಯಾಟ್ರನ್ ಇತ್ತು. ಸೊ ಅದರಲ್ಲಿ ಒಂದು ತೊಗೊಂಡ್ವಿ. ಸೊ ನೋಡಿ ಇದೆ ಅದು. ಸೊ ಇದು ಫಸ್ಟು ಇವ್ರು ಕೊಟ್ಟಾಗ ನೋಡಿದ ತಕ್ಷಣ ತುಂಬ ರಿಚಾಗಿ ಕಾಣಿಸ್ತು ಗೈಸ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಪ್ಯಾಟ್ರನ್ ಆಗಿರ್ಬೋದು, ಡಿಸೈನ್ಸ್ ಆಗಿ ಫುಲ್ ಕಂಪ್ಲೀಟ್ ಸ್ಯಾರಿ ಲುಕ್ ಸಕ್ಕತ್ತಾಗಿತ್ತು. ಬಟ್ ಅವಳು ವೇರ್ ಮಾಡಿ ನೋಡಿದಾಗ ಅಷ್ಟು ಲುಕ್ ಕಾಣಿಸ್ಲಿಲ್ಲ. ಅಂದರೆ ಫುಲ್ ಗೋಲ್ಡ್ ಥರ ಕಾಣಿಸ್ತಾ ಇತ್ತು ಗೈಸ್. ಫುಲ್ಲು ಒಂಥರ ಮಿಕ್ಸಪ್ ಆಗಿಬಿಟ್ಟಿತ್ತು ಎಲ್ಲ. ಸೊ ಅದು ಫೋಟೋಗಾಗಲಿ ಅದಕ್ಕಾಗಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ಫುಲ್ ಗೋಲ್ಡ್ ಕಾಣಿಸ್ತಿದೆ, ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಸೊ ಬಾರ್ಡರು ಮತ್ತು ಸ್ಯಾರಿ ಪಲ್ಲು ಅದೇನು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ.
ಸೊ ಇದು ಸೈಡಲ್ಲಿ ಇಟ್ಟಿರೋಣ ನೋಡೋಣ, ಇಷ್ಟ ಆದರೆ ಎಲ್ಲ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳಿದೆ. ಸೊ ರೆಡ್ಡಲ್ಲಿ ಇನ್ನೊಂದು ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಪ್ಯಾಟ್ರನ್ನು ಅದು. ಸೊ ಅದೊಂದು ಸಲ ಟ್ರೈ ಮಾಡಿ ನೋಡೋಣ, ಇದನ್ನು ಜಸ್ಟ್ ಹಾಕಿ ನೋಡು ಅಂತ. ಹಾಗೂ ಅಂಗಡಿಯವರು ಇಲ್ಲ ಮೇಡಮ್ ಇದು ಬ್ಲೌಸ್ ಸ್ಟಿಚ್ ಮಾಡಾದ್ಮೇಲೆ ಸಖತ್ತಾಗಿ ಬರುತ್ತೆ ಹಾಗೆ ಹಿಂಗೆ ಅಂತ ಹೇಳಿದ್ರು. ಬಟ್ ನೋಡಿದ್ರೇ ಗೊತ್ತಾಗ್ತಿದೆ ಅದು ಯಾವ ಥರ ಕಾಣ್ತಿದೆ ಅಂತ. ಸೊ ಅದಾದಮೇಲೆ ಅವ್ರ ಹುಡುಗನೂ ಕೇಳಿದ್ಲು, ಅವರು ಇಲ್ಲ ಬೇಡ ಇದು ಚೆನ್ನಾಗಿ ಅಂತ ಏನು ಚೆನ್ನಾಗಿಲ್ಲ, ಸೊ ಒಳ್ಳೆ ಬೇರೆ ಕಲರಲ್ಲಿ ಇಲ್ಲ ರೆಡ್ಡಲ್ಲೇ ಬೇರೆ ನೋಡು ಅಂತಂದರು. ಅದಾದಮೇಲೆ ನಾವು ನೋಡಿದ್ದೆ ನೆಕ್ಸ್ಟು ಈ ಸ್ಯಾರಿ. ಸೊ ಇದು ನೋಡ್ತಿರ್ಬೋದು ನೀವು ಎಷ್ಟು ರಿಚ್ಚಾಗಿ ಕಾಣಿಸ್ತಿದೆ ಅಂದರೆ. ಸೊ ನೋಡಿ ಅದು ಸ್ಯಾರಿಗೆ ಮತ್ತು ಬಾರ್ಡರ್ಗೆ ಏನಿದು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಬಟ್ ಇದು ನೋಡಿ ಬಾರ್ಡರ್ ಎಷ್ಟು ರಿಚ್ಚಾಗಿ ಕಾಣಿಸ್ತಿದೆ ಅಂತ. ಸೊ ಅದಕ್ಕೆ ನಾನು ಇದೇ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ಸೊ ಅವ್ರ ಹುಡುಗ ಕೂಡ ಇದೆ, ಪರ್ಫೆಕ್ಟ್ ಇದೆ, ರಿಚಾಗಿ ಕಾಣಿಸ್ತಿದೆ, ಓಕೆ ಇದೇ ಇರಲಿ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ರು. ಬಟ್ ಇನ್ನೂ ಒಂದೆರಡು ನೋಡ್ತಿದ್ವಿ. ಸೊ ಅದನ್ನು ಫೈನಲಲ್ಲಿ ಹೇಳ್ತೀನಿ ಗೈಸ್, ಯಾವ್ದನ್ನ ಇವಳು ಪರ್ಚೇಸ್ ಮಾಡಿದ್ಲು ಅಂತ ಗೊತ್ತಾಗುತ್ತೆ ನಿಮಗೇ. ಸೊ ಆಮೇಲೆ ಅವ್ರ ಮನೆಯವರೆಲ್ಲ ಇನ್ನೊಂದು ಸಲ ಮುಂಚೆ ನೋಡಿದ್ವಲ್ಲ ಅದನ್ನು ಕಂಪೇರ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಮತ್ತೆ ಎರಡೂ ಒಟ್ಟಿಗೆ ಇಟ್ಸ್ ನೋಡ್ಸಿದ್ವಿ. ನಾನು ಹೇಳಿದ್ದು ನೀವು ಹೇಳಿದ್ದು ಅದನ್ನ ಇದು ಸ್ವಲ್ಪ ಡಾರ್ಕ್ ಇದೆ ಅಲ್ಲ. ಸೊ ಫೈನಲಿ ರಿಸೆಪ್ಷನ್ಗೆ ಸ್ಯಾರಿ ಸೆಲೆಕ್ಷನ್ ಮುಗೀತು ಗೈಸ್. ಅದಾದಮೇಲೆ ಧಾರೆಗೆ ನೋಡೋಣ ಅಂತ 2 ಸ್ಯಾರಿ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಒಂದು ಇವಾಗ ಇವಳು ಏನು ವೇರ್ ಮಾಡಿದ್ದಾಳೆ ಆ ಸ್ಯಾರಿ, ಇದು ಕ್ರೀಮ್ ವಿತ್ ಮರೂನ್ ಬಾರ್ಡರ್ ಬಂದಿದೆ. ಸೊ ಇದು ಚೆನ್ನಾಗಿ ಕಾಣಿಸ್ತಿತ್ತು. ಇದಾದಮೇಲೆ ಇದನ್ನು ಟ್ರೈ ಮಾಡಿದ್ಲು, ಇದು ಅದಕ್ಕಿಂತ ರಿಚಾಗಿ ಕಾಣಿಸ್ತಿತ್ತು, ಯಾಕಂದರೆ ರಾಣಿ ಪಿಂಕ್ ಬಾರ್ಡರ್ ಬರೋದ್ರಿಂದ. ಸೊ ಕ್ರೀಮ್ ಕಲರ್ ಪಲ್ಲು ಪ್ಲಸ್ ಅದರಲ್ಲಿ ಬುಟ್ಟ ಗೋಲ್ಡ್ ಕಲರ್ ಬುಟ್ಟಾಸ್ ಇದೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದೆರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿಕೊಂಡು ಅಂತ ಅವಳು ಹಾಕ್ಕೊಂಡ್ಮೇಲೆ ಹೇಳ್ತೀನಿ ಗೈಸ್, ಇವಾಗ ಹೇಳಲ್ಲ. ಸೊ ಇದೆರಡು ಸೀರೆನ ಪರ್ಚೇಸ್ ಮಾಡಿ ಎಲ್ಲ ನೋಡಿಕೊಂಡು ಸೊ ಅಲ್ಲಿಂದ ಹೊರಟ್ವಿ ಗೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.